ಅಂಕೋಲಾ ತಾಲೂಕಿನ ಕೆಳಗಿನ ಮಂಚುಗುಡಿಯ ಮಹಾದೇವಿ ದೇವಸ್ಥಾನದ ಹಿಂಬದಿಯ ಹತ್ತಿರದ ಮನೆಯೊಂದರ ಕಟ್ಟಿಗೆ ಇಡುವ ಸ್ಥಳದ ಬಳಿ ಆಹಾರ ಅರಸಿ ಇಲ್ಲವೇ ಬೇರೆ ಕಾರಣಗಳಿಂದ ಬಂದ ನಾಗರಹಾವೊಂದು ಅಲ್ಲಿಯೇ ಇದ್ದ ಬಲೆಯಲ್ಲಿ ಆಕಸ್ಮಿಕವಾಗಿ ಸಿಲುಕಿಕೊಂಡಿರುವ ಸಾಧ್ಯತೆ ಕೇಳಿಬಂದಿದೆ. ಸ್ಥಳೀಯರಾದ ಗಣಪತಿ ತಾಂಡೇಲ್ ಎನ್ನುವವರ ಮನೆ ಎದುರುಗಡೆ ಕಾಂಪೌಂಡ್ನಲ್ಲಿ ಮಳೆಗಾಲದ ಬಳಕೆಗಾಗಿ ಉರುವಲು ಕಟ್ಟಿಗೆ ಸಂಗ್ರಹಿಸಿ ಮುಚ್ಚಿಡಲಾಗಿತ್ತು. ಅಲ್ಲಿಯೇ ಇದ್ದ ಬಲೆಯಲ್ಲಿ ನಾಗರಹಾವೊಂದು ಸಿಲುಕಿಕೊಂಡಿದ್ದು ಬಹಳ ವಿಳಂಬವಾಗಿ ಮನೆಯವರ ಗಮನಕ್ಕೆ ಬಂದಿತ್ತು ಎನ್ನಲಾಗಿದ್ದು, ನಾಗರಹಾವನ್ನ ಕಂಡ ಮನೆಯವರು ಕ್ಷಣಕಾಲ ಆತಂಕಗೊಂಡಿದ್ದರು. ಬಳಿಕ ಅವರು ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಫೋನ್ ಕರೆ ಮಾಡಿ ಈ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಬಲೆಯನ್ನ ಮೇಲೆತ್ತಿ ಹಾವಿನ ಬಾಲದ ಭಾಗವನ್ನ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಿಂದ ಕತ್ತರಿ ಬಳಸಿ ನಿಧಾನವಾಗಿ ಬಲೆ ಕತ್ತರಿಸಲು ಮುಂದಾಗಿದ್ದಾರೆ. ತನ್ನ ರಕ್ಷಣೆಗಾಗಿ ಅವರು ಹಾಗೆ ಮಾಡುತ್ತಿದ್ದಾರೆ ಎಂದರಿತೋ ಏನೋ ಹಾವು ಸಹ ಪ್ರತಿರೋಧ ತೋರದೆ ಸುಮ್ಮನೆ ಇತ್ತು. ಕಟ್ಟಿಗೆ ರಾಶಿ ಹಾಗೂ ಸ್ವಲ್ಪ ಇಕ್ಕಟ್ಟಾದ ಜಾಗದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಮಹೇಶ್ ನಾಯ್ಕ್ ಹಾವಿಗೆ ಮತ್ತೆ ಪೆಟ್ಟಾಗದಂತೆ ನಿಧಾನವಾಗಿ ಕಾರ್ಯಾಚರಣೆ ಮುಂದುವರಿಸಿ ಕೆಲ ಹೊತ್ತಿನಲ್ಲೇ ಹಾವನ್ನ ಬಲೆಯಿಂದ ಬಂಧನ ಮುಕ್ತಗೊಳಿಸಿದ್ದಾರೆ.